ಹೋದಿಯ ಪಿಶಾಚಿ ಅಂದರೆ ಬಂದೇ ಗವಾಕ್ಷಿಲಿ ಅನ್ನೋಂಗಾಯ್ತು ಈ ಕೊರೋನಾ ಕತೆ. 2019ರಲ್ಲಿ ಇಡೀ ವಿಶ್ವವನ್ನೇ ನಲುಗಿಸಿದಂತಹ ಕೋವಿಡ್ ಮತ್ತೆ ನಮ್ಮ ದೇಶದಲ್ಲಿ ಕಾಣಿಸಿಕೊಳ್ತಾ ಇದೆ. ಇದು ಸಹಜವಾಗಿಯೇ ದೇಶವಾಸಿಗಳ ಆತಂಕವನ್ನು ಜಾಸ್ತಿ ಮಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಭಾರತ ಸೇರಿ ಜಗತ್ತಿನೆಲ್ಲೆಡೆ ಮತ್ತೊಮ್ಮೆ ಕೊರೋನಾ ಒಕ್ಕರಿಸುವಂತೆ ಕಾಣಿಸ್ತಾ ಇದೆ. ಕೊರೋನಾ ಕೇಸ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅಮೆರಿಕ, ಬ್ರಿಟನ್, ಚೀನಾ, ಫ್ರಾನ್ಸ್ ದೇಶಗಳಲ್ಲಿ ಕಂಡುಬಂದಿದ್ದಂತಹ ಕೊರೋನಾದ ಹೊಸ ಸಬ್ ವೇರಿಯಂಟ್ JN1 ಭಾರತದಲ್ಲೂ ಕೂಡ ಇದೀಗ ಕಂಡುಬಂದಿದೆ. ನೆರೆಯ ಕೇರಳದಲ್ಲಿ ಮೊದಲ ಕೇಸ್ ಪತ್ತೆಯಾಗಿದೆ. JN1 ಒಮಿಕ್ರಾನ್ ಸಬ್ ವೇರಿಯಂಟ್ BA.2.86 ವಂಶಕ್ಕೆ ಸೇರಿದ್ದು ಅನ್ನೋದು ಗೊತ್ತಾಗಿದೆ. ಇದನ್ನು ಪಿರೋಲಾ ಅಂತ ಕೂಡ ಕರೆಯಲಾಗುತ್ತೆ. ಇದು ಅಪಾಯಕಾರಿನ ಅಲ್ವಾ ಅನ್ನೋದು ಇನ್ನೂ ಕೂಡ ನಿರ್ಧಾರವಾಗಿಲ್ಲ. ಆದರೆ ಶರವೇಗದಲ್ಲಿ, ಅತ್ಯಂತ ವೇಗದಲ್ಲಿ ಇದು ಹಬ್ಬುತ್ತೆ. ಕೇರಳದ ಕಣ್ಣೂರಿನಲ್ಲಿ 80 ವರ್ಷದ ವೃದ್ಧರೊಬ್ಬರು ಕೋವಿಡ್ಗೆ ಬಲಿಯಾಗಿದ್ದಾರೆ. ಇದು ಕಳೆದ 2 ದಿನಗಳಲ್ಲಿ 2ನೇ ಸಾವಾಗಿರೋದು ಕಳವಳಕ್ಕೆ, ಆತಂಕಕ್ಕೆ ಕಾರಣವಾಗಿದೆ. ಕಣ್ಣೂರಿನ ಪಾನೂರಿನಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಧಾರಣೆ ಕಡ್ಡಾಯ ಮಾಡಲಾಗಿದೆ. ಸಾರ್ವಜನಿಕ ಸಭೆ ಸಮಾರಂಭಗಳ ಮೇಲೆಯೂ ಕೂಡ ಹಲವು ನಿರ್ಬಂಧಗಳನ್ನು ಹೇರಲಾಗ್ತಾ ಇದೆ. ಈ ಬೆನ್ನಲ್ಲೇ ರಾಜ್ಯ ಸರ್ಕಾರವು ಅಲರ್ಟ್ ಆಗಿದೆ. ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ತುರ್ತು ಸಭೆಯನ್ನು ನಡೆಸಿ ಅಗತ್ಯ ಮುಂಜಾಗೃತಾ ಕ್ರಮವನ್ನು ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಸದ್ಯಕ್ಕೆ 58 ಕೇಸ್ ಅಷ್ಟೇ ಇದೆ, ಆತಂಕ ಬೇಡ ಅಂತ ಹೇಳಿದ್ದಾರೆ. ಮಂಗಳವಾರ ತಾಂತ್ರಿಕ ಸಲಹಾ ಸಮಿತಿಯ ಸಭೆಯನ್ನು ಕರೆಯಲಿಕ್ಕೆ ನಿರ್ಧರಿಸಿದ್ದಾರೆ. ಈ ಬಗ್ಗೆ ಸಚಿವರು ಪ್ರತಿಕ್ರಿಯೆ ಕೊಟ್ಟು, ಮಂಗಳವಾರ ಸಭೆಯ ಬಳಿಕ ಸರ್ಕಾರಕ್ಕೆ ಸಲಹೆಗಳನ್ನು ನೀಡಲಾಗುತ್ತೆ. ಎಲ್ಲರೂ ಎಚ್ಚರಿಕೆಯಿಂದ ಇರೋಣ, ಅನಾಹುತ ಆಗೋದಕ್ಕೆ ಬಿಡಬಾರ್ದು ಅಂತ ಹೇಳಿದರು. ಬಾರ್ಡರ್ಗಳನ್ನು ಸೀಲ್ ಮಾಡೋದು, ರೈಲ್ವೆ ವಿಮಾನ ನಿಲ್ದಾಣಗಳಲ್ಲಿ ಸದ್ಯಕ್ಕೆ ತಪಾಸಣೆ ಮಾಡೋದು ಸರಿಯಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪರೀಕ್ಷೆಗಳನ್ನು ಹೆಚ್ಚು ಮಾಡ್ತೇವೆ. ರಾಜ್ಯ ಜಿಲ್ಲಾ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ರಚನೆಗೆ ಸಿದ್ಧತೆ ಕೂಡ ನಡೆದಿದೆ ಅಂತ ಹೇಳಿದರು. ಹಾಗಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ಅಂತ ಕೂಡ ಮಾನ್ಯ ಆರೋಗ್ಯ ಸಚಿವರು ತಿಳಿಸಿದ್ದಾರೆ. ಈ ಕೆಮ್ಮು, ಕಫ ಅಥವಾ ಜ್ವರ ಮತ್ತು ಈ ಇನ್ಫ್ಲೂಯೆನ್ಸಾ ಥರ ಇರ್ತಕ್ಕಂಥ ಒಂದು ಇದ್ದರೆ ಖಂಡಿತವಾಗಿಯೂ ನಾವು ಅದನ್ನು ಟೆಸ್ಟ್ ಮಾಡಿಸ್ಕೊಂಬಿಡೋದು ಒಳ್ಳೆಯದು. RT-PCR ನಮ್ಮ ಇಲಾಖೆಯಲ್ಲೂ ಕೂಡ ಈಗ ಇದಕ್ಕೆ ಅವಶ್ಯಕತೆ ಇರತಕ್ಕಂಥ ಟೆಸ್ಟ್ ಮಾಡುವಂಥ ಕಿಟ್ಸನ್ನು ಹೆಚ್ಚು ಇನ್ನು ತೊಗೊಳ್ಳೋದಕ್ಕೆ ನಾವು ಹೇಳಿದ್ದೀವಿ. RT-PCR ಕಿಟ್ಸ್ ಇರ್ಬೋದು, ಆಮೇಲೆ ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ RAT ಆ ಕಿಟ್ಸು ಕೂಡ ಖರೀದಿ ಮಾಡೋದಕ್ಕೆ, ಆಮೇಲೆ ಈ VTM ಅಂತ ಇದೆ, ಆ VTM ಅನ್ನು ಕೂಡ ಖರೀದಿ ಮಾಡೋದಕ್ಕೆ. ಯಾಕಂದರೆ RT-PCR ಟೆಸ್ಟ್ ಮಾಡೋದಕ್ಕೆ ಅದು ಕೂಡ ಬೇಕು. ಸೊ ಅದನ್ನು ಕೂಡ ನಮ್ಮ ಏಜೆನ್ಸಿಗೆ ಹೇಳಿದ್ದೀವಿ. ಇನ್ನು ಹೆಚ್ಚಿನ ಪ್ರೊಕ್ಯೂರ್ಮೆಂಟ್ ಮಾಡಿ ಮುಂದಿನ 3 ತಿಂಗಳಿಗೆ ಅವಶ್ಯಕ ಇರುವಷ್ಟು ಏನು ಆ ಒಂದು ಟೆಸ್ಟಿಂಗ್ ಕಿಟ್ಸನ್ನು ನಮ್ಮ ಕರ್ನಾಟಕ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನಿಂದ ಖರೀದಿ ಮಾಡೋದಕ್ಕೆ ಇವತ್ತು ಮೀಟಿಂಗಲ್ಲಿ ಅದನ್ನು ಕೂಡ ತೀರ್ಮಾನ ಮಾಡಿದ್ದೀವಿ. ಸೊ ಅದನ್ನು ಕೂಡ ತೊಗೊಳ್ತೀವಿ. ಕೇರಳದಿಂದ ಕರ್ನಾಟಕಕ್ಕೆ ಬರೋರನ್ನ ಎಲ್ಲರೂ ತಪಾಸಣೆ ಮಾಡಿಸ್ಬೇಕು, ಅಥವಾ ಏರ್ಪೋರ್ಟಲ್ಲಿ ಬರೋರು ಎಲ್ಲರೂ ತಪಾಸಣೆ ಮಾಡಿಸ್ಬೇಕು, ರೈಲ್ವೆ ಸ್ಟೇಷನ್ಗೆ ಬರೋರು ಎಲ್ಲರೂ ತಪಾಸಣೆ ಮಾಡಿಸ್ಬೇಕು. ಅದು ಈಗಿನ ಪರಿಸ್ಥಿತಿ ಅದು ಅವಶ್ಯಕತೆ ಇಲ್ಲ. ಈ ಆಸ್ಪತ್ರೆಗಳು ನಾವು ಟೆಸ್ಟಿಂಗ್ ಶುರು ಮಾಡ್ತಾಯಿದ್ದೀವಿ. ಸೊ ಅದರಲ್ಲಿ ನಮಗೆ ಹೆಚ್ಚು ಕೇಸಸ್ ಬರೋದು ಪ್ರಾರಂಭ ಆದರೆ ಆವಾಗ ನಾವು ಮುಂದಿನ ಕ್ರಮ ತೊಗೊಳ್ತಕ್ಕಂಥದ್ದಕ್ಕೆ ಯೋಚನೆ ಮಾಡ್ಬೋದು ಅಂತ ಇದೆ. ಹೇಗೋ ಮಂಗಳವಾರ ನಮ್ಮ ಸಲಹೆ ಸಮಿತಿನೂ ಅವರು ಕೂತ್ಕೊಳ್ತಾರೆ. ಅಷ್ಟೊತ್ತಿಗೆ ಇನ್ನು 3 ದಿವಸದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ ನೋಡೋಣ. ತದನಂತರ ಆ ಒಂದು ಕ್ರಮಕ್ಕೆ ಹೋಗಬೇಕೆ ಹೊರತು ಈಗಲೇ ನಾವು ನಮ್ಮ ಬಾರ್ಡರ್ಗಳನ್ನು ಸೀಲ್ ಮಾಡೋದಾಗಲಿ, ಅದು ಎಲ್ರಿಗೂ ಒಂಥರ ಬಂದವ್ರಿಗೆಲ್ರಿಗೂ ನೀವು ನಿಲ್ಲಿಸಿ ಅವ್ರು ಟೆಸ್ಟ್ ಮಾಡಿಸೋದು, ಅದರ ಈಗಿನ ಒಂದು ಸಿಚುವೇಶನ್ಗೆ ಅದರ ಒಂದು ಅವಶ್ಯಕತೆ ಇಲ್ಲ ಅಂತ ನಾವೊಂದು ಈಗ ಆ ತೀರ್ಮಾನಕ್ಕೆ ಇವತ್ತಿಗೆ ಬಂದಿದ್ದೀವಿ. ಮುಂದೆ ಏನು ಬದಲಾವಣೆ ಆಗಬೇಕಾದ್ರೆ ಆವಾಗ ನೋಡ್ಕೊಳ್ಳೋಣ.